ಸೊ ನಮಗೆ ಸುಮಾರು 2-3 ವರ್ಷದಿಂದ ಪರಿಚಯ. ಸೊ ಈ ವಕೀಲರ ಅಸೋಸಿಯೇಷನ್ ಇಂದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಸ್ ಎಲ್ಲ ನಡೀತಿತ್ತು. ಅದ್ರ ಜೊತೆಗೆ ನಮ್ಮಲ್ಲಿ ಬಂದು ದಿನ ಆಡೋರು. ಸೊ ರೆಗ್ಯುಲರ್ ಬೇಸಿಸ್ ಬಂದು ನಮ್ಮ ಜೊತೆ ಆಡೋರು, ಚೆನ್ನಾಗಿ ಎಲ್ಲರ ಹತ್ರನೂ ತುಂಬಾ ಮಿಂಗಲ್ ಆಗೋರು, ತುಂಬಾ ಬೋಲ್ಡ್ ಸ್ಟ್ರಾಂಗ್ ಲೇಡಿ ಅವರು. ಮತ್ತೆ ಈ ವಿಚಾರ ತಿಳಿದ್ಮೇಲೆ ನಮಗೂ ತುಂಬಾ ಬೇಜಾರಾಗಿದೆ. ಸೊ ಆ ತರ ಡಿಸಿಷನ್ ತಗೊಳ್ಳೋ ಅಂತವ್ರು ಅಲ್ಲ ಅವರು. ಎಲ್ಲರ ಹತ್ರನೂ ಅವರು ಬೀಯಿಂಗ್ ಎ ಲೇಡಿ ಎಲ್ಲ ಜೆಂಟ್ಸ್ ಹತ್ರನೂ ತುಂಬಾ ಚೆನ್ನಾಗಿ ಮಾತಾಡೋರು, ಫ್ರೆಂಡ್ಲಿ ಆಗಿರೋರು, ಮತ್ತೆ ಆಟನೂ ಅಷ್ಟೇ ಚೆನ್ನಾಗಿ ಆಡೋರು. ಮತ್ತೆ ಎಷ್ಟೋ ಟೂರ್ನಮೆಂಟ್ಸ್ ನಮ್ಮಲ್ಲಿ ಇಲ್ಲೂ ಗೆದ್ದಿದ್ದಾರೆ. ಮತ್ತೆ ವಕೀಲರ ಅಸೋಸಿಯೇಷನ್ ಅಲ್ಲಿ ನಡೆಸಿದ್ರಲ್ಲ, ಆಗ್ಲೂ 2-3 ಟೂರ್ನಮೆಂಟ್ ನಾವು ಹೋಗಿದ್ದೀರಿ ಅವ್ರನ್ನ ಸಪೋರ್ಟ್ ಮಾಡ್ಲಿಕ್ಕೆ. ಇಲ್ಲಿ ಆಗ್ಲಿ ಮತ್ತೆ ಮೈಸೂರು ಮಂಡ್ಯಲ್ಲೂ ಕಂಡಕ್ಟ್ ಮಾಡಿದ್ರು. ಆವಾಗ್ಲೂ ಅಲ್ಲೂ ರನ್ನರ್ ಅಪ್ ಆಗಿದ್ರು, ಇಲ್ಲಿ ವಿನ್ನರ್ ಅಪ್ ಆಗಿದ್ರು. ಸೊ ತುಂಬಾ ಚೆನ್ನಾಗಿ ಆಟ ಆಡುವಂತವ್ರು, ಮತ್ತೆ ತುಂಬಾ ಧೈರ್ಯಶಾಲಿ ಅವರು. ಮತ್ತೆ ವಕೀಲರಾಗಿರೋ ಸರ್ ಆ ತರ ಬೇರೆ ವಿಚಾರಗಳ ಬಗ್ಗೆ ಏನು ಡಿಸ್ಕಷನ್ ಮಾಡ್ತಿರ್ಲಿಲ್ಲ. ಬಟ್ ಈ ತರ ಡಿಸಿಷನ್ ತಗೊಳ್ಳೋ ಅಂತ ಲೇಡಿ ಅಲ್ಲ ಅಂತ ಮಾತ್ರ ನಾನು ಹೇಳ್ಬಲ್ಲೆ ಸರ್. ನಮ್ಮ ಎಲ್ಲಾ ಸ್ನೇಹಿತರಿಗೂ ಗೊತ್ತು, ಅವರು ತುಂಬಾ ಚೆನ್ನಾಗಿ ಎಲ್ಲರ ಹತ್ರ ಮಿಂಗಲ್ ಆಗಿ ನಮ್ಗೊಂದು 2-3 ಇಯರ್ಸ್ ಇಂದ ಪರಿಚಯ ಇದ್ದಾರೆ ಸರ್ ಮೇಡಮ್ ಅವರು. ಬಟ್ ತುಂಬಾ ಬೇಜಾರಾಗಿದೆ ಈ ವಿಚಾರದಿಂದ. ಮತ್ತೆ ನಿಮ್ಮ ಕಡೆಯಿಂದನೂ ಏನೋ ಈ ಇನ್ವೆಸ್ಟಿಗೇಷನ್ಗೆ ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನ್ಯಾಯ ನಡೆಯೋದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಒಂದು ತೃಪ್ತಿಪಡಿಸುವಂತ ವಿಚಾರ ಆಗುತ್ತೆ. ಸೊ ಏನಿದೆಯೋ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಮಾಡಿ ಮೇಡಮ್ ಅವ್ರಿಗೆ ಒಂದು ಒಳ್ಳೆ ತೃಪ್ತಿ ಪಡುವಂತ ವಿಷಯಕರ ಆಗಲಿ ಸರ್. ಸೊ ನಮಗೆ ಸುಮಾರು 2-3 ವರ್ಷದಿಂದ ಪರಿಚಯ. ಸೊ ಈ ವಕೀಲರ ಅಸೋಸಿಯೇಷನ್ ಇಂದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಸ್ ಎಲ್ಲ ನಡೀತಿತ್ತು. ಅದ್ರ ಜೊತೆಗೆ ನಮ್ಮಲ್ಲಿ ಬಂದು ದಿನ ಆಡೋರು. ಸೊ ರೆಗ್ಯುಲರ್ ಬೇಸಿಸ್ ಬಂದು ನಮ್ಮ ಜೊತೆ ಆಡೋರು, ಚೆನ್ನಾಗಿ ಎಲ್ಲರ ಹತ್ರನೂ ತುಂಬಾ ಮಿಂಗಲ್ ಆಗೋರು, ತುಂಬಾ ಬೋಲ್ಡ್ ಸ್ಟ್ರಾಂಗ್ ಲೇಡಿ ಅವರು. ಮತ್ತೆ ಈ ವಿಚಾರ ತಿಳಿದ್ಮೇಲೆ ನಮಗೂ ತುಂಬಾ ಬೇಜಾರಾಗಿದೆ. ಸೊ ಆ ತರ ಡಿಸಿಷನ್ ತಗೊಳ್ಳೋ ಅಂತವ್ರು ಅಲ್ಲ ಅವರು. ಎಲ್ಲರ ಹತ್ರನೂ ಅವರು ಬೀಯಿಂಗ್ ಎ ಲೇಡಿ ಎಲ್ಲ ಜೆಂಟ್ಸ್ ಹತ್ರನೂ ತುಂಬಾ ಚೆನ್ನಾಗಿ ಮಾತಾಡೋರು, ಫ್ರೆಂಡ್ಲಿ ಆಗಿರೋರು, ಮತ್ತೆ ಆಟನೂ ಅಷ್ಟೇ ಚೆನ್ನಾಗಿ ಆಡೋರು. ಮತ್ತೆ ಎಷ್ಟೋ ಟೂರ್ನಮೆಂಟ್ಸ್ ನಮ್ಮಲ್ಲಿ ಇಲ್ಲೂ ಗೆದ್ದಿದ್ದಾರೆ. ಮತ್ತೆ ವಕೀಲರ ಅಸೋಸಿಯೇಷನ್ ಅಲ್ಲಿ ನಡೆಸಿದ್ರಲ್ಲ, ಆಗ್ಲೂ 2-3 ಟೂರ್ನಮೆಂಟ್ ನಾವು ಹೋಗಿದ್ದೀರಿ ಅವ್ರನ್ನ ಸಪೋರ್ಟ್ ಮಾಡ್ಲಿಕ್ಕೆ. ಇಲ್ಲಿ ಆಗ್ಲಿ ಮತ್ತೆ ಮೈಸೂರು ಮಂಡ್ಯಲ್ಲೂ ಕಂಡಕ್ಟ್ ಮಾಡಿದ್ರು. ಆವಾಗ್ಲೂ ಅಲ್ಲೂ ರನ್ನರ್ ಅಪ್ ಆಗಿದ್ರು, ಇಲ್ಲಿ ವಿನ್ನರ್ ಅಪ್ ಆಗಿದ್ರು. ಸೊ ತುಂಬಾ ಚೆನ್ನಾಗಿ ಆಟ ಆಡುವಂತವ್ರು, ಮತ್ತೆ ತುಂಬಾ ಧೈರ್ಯಶಾಲಿ ಅವರು. ಮತ್ತೆ ವಕೀಲರಾಗಿರೋ ಸರ್ ಆ ತರ ಬೇರೆ ವಿಚಾರಗಳ ಬಗ್ಗೆ ಏನು ಡಿಸ್ಕಷನ್ ಮಾಡ್ತಿರ್ಲಿಲ್ಲ. ಬಟ್ ಈ ತರ ಡಿಸಿಷನ್ ತಗೊಳ್ಳೋ ಅಂತ ಲೇಡಿ ಅಲ್ಲ ಅಂತ ಮಾತ್ರ ನಾನು ಹೇಳ್ಬಲ್ಲೆ ಸರ್. ನಮ್ಮ ಎಲ್ಲಾ ಸ್ನೇಹಿತರಿಗೂ ಗೊತ್ತು, ಅವರು ತುಂಬಾ ಚೆನ್ನಾಗಿ ಎಲ್ಲರ ಹತ್ರ ಮಿಂಗಲ್ ಆಗಿ ನಮ್ಗೊಂದು 2-3 ಇಯರ್ಸ್ ಇಂದ ಪರಿಚಯ ಇದ್ದಾರೆ ಸರ್ ಮೇಡಮ್ ಅವರು. ಬಟ್ ತುಂಬಾ ಬೇಜಾರಾಗಿದೆ ಈ ವಿಚಾರದಿಂದ. ಮತ್ತೆ ನಿಮ್ಮ ಕಡೆಯಿಂದನೂ ಏನೋ ಈ ಇನ್ವೆಸ್ಟಿಗೇಷನ್ಗೆ ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನ್ಯಾಯ ನಡೆಯೋದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಒಂದು ತೃಪ್ತಿಪಡಿಸುವಂತ ವಿಚಾರ ಆಗುತ್ತೆ. ಸೊ ಏನಿದೆಯೋ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಮಾಡಿ ಮೇಡಮ್ ಅವ್ರಿಗೆ ಒಂದು ಒಳ್ಳೆ ತೃಪ್ತಿ ಪಡುವಂತ ವಿಷಯಕರ ಆಗಲಿ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.